ನಮ್ಮ ಸ್ಥಳೀಯ ಶಾಸಕರು ಒಂದು ರೈತ ಸಮಾವೇಶ ಮಾಡಿದಾಗ ಅವರಿಗೆ ನಾನು 11/11/2025 ನವಂಬರ್ನಲ್ಲಿ ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ. ಫ್ಯಾಕ್ಟ್ರಿ ಚಾಲು ಹೋಗ್ತಾವ. ಅವರು ಕೈನೂರಿಗೆ ಹೊಂಟಿರ್ತಾರೆ. ನಾನು ಗಾಡಿ ಸೈಡ್ ಹೊಡಿತಾರ. ಅವ್ರಿಗೊಂದು ನಾನು ಶಾಸಕರಾಗಿ ಹಿಂಗೆ ನಿಮ್ಮದೇ ಆದಂಥದ್ದು ಒಂದು ಸರ್ಕಾರ 3,300 ಕೊಡ್ತದೆ. ನೀವು ಸ್ವಲ್ಪ ಬಂದು ಫ್ಯಾಕ್ಟ್ರಿ ಅವ್ರಿಗೆ ಚಾಲು ಆಗ್ಲಕತ್ತಾವ, ರೈತರಿಗೆ ಹೋಗಕ್ಕೆ ಹಿಂಗೆ ಅದ, ನಾವು ಸ್ಟ್ರೈಕ್ ಒಂದು 2 ಮಂದಿ ಹಮ್ಮಿಕೊಂಡು ಬರ್ರಿ ಶಾಸಕರ ನಾವು ಕಾಲ್ ಮಾಡ್ತೀನಿ. ದೂರವಾಣಿ ಮುಖಾಂತರ ಕಾಲ್ ಮಾಡಿದಾಗ ತಾವೇನು ಹೇಳ್ತಾರೆ, ಕೈನೂರಿಗೆ ಹೋಗಿ ಬರೋದು ನೀವು ಅಲ್ಲೇ ಹಾದ್ಯಾಗ ಹತ್ತ ಬರ್ರಿ, ನಾ ಎಲ್ಲ ರೈತರು ಕೂತಾರ. ಅದು ಪಕ್ಷಾತೀತವ. ಈಗ ರೈತರ ಸಂಘದ ನಾನು BJP ರೈತ ಮೋರ್ಚಾನು ಸರಿ. ನಾನು ಅವಾಗ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ, ಮುಂದೆ ಹೇಳ್ತೀನಿ. ಅವಾಗ ಒಂದು ವಿಷಯ ನಾನು ಪ್ರಸ್ತಾಪನೆ ಮಾಡ್ತಾರೆ ಅವರು. ನಾನು ಕಬಡ್ಡಿಗೆ ಮಾತಾಡಿ ಹೇಳ್ತೀನಿ ಅಂತಂದರು. ಕಬಡ್ಡಿಗೆ ಮಾತಾಡಿ ಏನು ಹೇಳಿದ್ರೆ ಮಾಡಿ ಫೋನ್ ಮಾಡ್ತಾರೆ. ಇಲ್ಲ ಅದು ನಾನು 2700 ಕೊಡ್ತಾರತ್ತ ಪೇರು, ಅದು ಹೆಚ್ಚಿಗೆ ಏನೋ ಮಾಡೋಕ್ಕೆ ಬರಲ್ಲ ಅತ್ತ ಕಬಡ್ಡಿ ಅತ್ತನ ಮುಂದೆ ನಾವು ನೋಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ಬಂದು ಅಂದ್ರೆ ಬೆಂಗಳೂರಿಗೆ ಹೋಗ್ಲಿಕ್ಕೆ ಏನು ಕೆಲಸದ, ನೀವು ಹಾದಾಗೆ ಇರಿ, ರೈತರಿಗೆ ಮ್ಯಾಗ ಬರೋಸಿಟ್ಟು ಓಟ್ ಹಾಕ್ಯಾರ ಈ ತಾಲೂಕಿನ ಜನರು, ತಾವು ಬಂದು ಸರ್ ಸಾಲ್ವ್ ಮಾಡ್ರಿ ಅಂದಾಗ, ಇಲ್ಲ ನೀವೊಂದು ಕೆಲಸ ಮಾಡ್ಬೇಕು ಪೇರು, ನನಗೆ ಅದು ಬಿಟ್ಟೋದು ರೈತರ ವಿಷಯನೇ. ನನಗೆ ಹಿಂದೊಮ್ಮೆ ತಹಸೀಲ್ದಾರ್ ಆಫೀಸ್ನಾಗ ನಾವು ಸ್ಟ್ರೈಕ್ ಮಾಡಿದಾಗ ನಾವು ಒಬ್ಬ ಮಂತ್ರಿ ಮಗನ ನಮ್ಮ ಇನ್ನೊಬ್ಬರು BJP ಅಣ್ಣವ್ರು ಹೇಳಿದರು, ಮಂತ್ರಿ ಮಗನ ಇದ್ದಿದ್ದು ಕರೆನೇ, ಅವ್ರ ಮಂತ್ರಿ ಮಗ ಇದ್ದ ಕರೆ ನಾವು ಉಲ್ಲೇಖ ಮಾಡೀವಿ. ಅವ್ರಿಗೆ ಹೊಲದಾಗ ಕಬ್ಬನು ಗೊತ್ತಿಲ್ಲ, ತೊಗರಿನೂ ಗೊತ್ತಿಲ್ಲ, ಜೋಳನೂ ಗೊತ್ತಿಲ್ಲ, ಒಂದೇನೇ ಸರಿಕೆ ತೊಗೊಂಡು ಹಿಡಿದಿಲ್ಲ. ಇದು ಯಾರ್ಯಾರು ರೈತ ನಾಯಕರು ಶೃಂಗಾರ್ ಶಾಣಪ್ಪರು, ಭೂಸ್ವಾಮಿ ಸಾಹೇಬರು ರೈತರು ನಾನು ಉಲ್ಲೇಖ ಮಾಡಿದ್ದೆ. ನನಗೆ ಧಾರವಾಡ ಯೂನಿವರ್ಸಿಟಿಯಲ್ಲಿ 3 ಸರ್ಟಿಫಿಕೇಟ್ ಸಿಕ್ಕಾವತ್ತು ಹೇಳೋರು. 3 ಸರ್ಟಿಫಿಕೇಟ್ ನನ್ನ ಫೋನ್ಯಾಗೆ 3 ಸರ್ಟಿಫಿಕೇಟ್ ಸಿಕ್ಕಾವ. ಎದರು ರೀ ಅವಂಗೆಲ್ಲ ಹಂತಿ ಹೊಡೆದಿರ್ತಾವೆ ಹಿಂದ್ಕೊಂಡು, ನಾನು ನೋಡಿಲ್ಲ, ನಾ ಸಣ್ಣ. ಅದು ಹಂತಿ ಹೊಡೆದಕ್ಕೆ ಸರ್ಟಿಫಿಕೇಟ್ ಕೊಟ್ಟರು. ಏನು ರೈತರಿಗೆ ಎಲ್ಲ ಥರ ಸಹಾಯ ಮಾಡಿ ಅವರೆಲ್ಲ ದೊಡ್ಡ ಸಮಾವೇಶ ಮಾಡಿ ಧಾರವಾಡ ಯೂನಿವರ್ಸಿಟಿಗೆ ಅವ್ರ ಮಂತ್ರಿನೇ ಇದ್ರು, ಅವ್ರ ಅಪ್ಪಾರೋ ಅವ್ರದ್ದು ಬೇಕಾಗಿ ರೊಕ್ಕ ಕೊಟ್ಟು ತೊಂದರೆ ಹೋಗೋದು. ನನಗೆ ಹಂಗೆ ಅನಿಸ್ತದ, ನನ್ನ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅದು ರೈತರ ಕಡಿದು ಏನು ಮಾಡಿ ತೊಂದ್ರೆ 100 ಸರ್ಟಿಫಿಕೇಟ್ ಬೇಕಲ್ಲ, ಅವರು ಬಹಿರಂಗ ಪಡಿಸ್ಬೇಕು. ಬಂಡತನ ಅನ್ನೋದು ಇಲ್ಲಿಗೆ ನಿಲ್ಲಿಸ್ಬೇಕು. ಯಾಕಂತಾರೆ ಒಂದು ಮುಗ್ಧ ಜನ ಅವ್ರ ಶಾಸಕರವರು. ಅವ್ರಿಗೆ ಮಾತ್ರ ಒಬ್ಬ ಸಿಂಗಿ ಯಾವಂಗಂದ್ರೆ ಒಬ್ಬ ಮಂತ್ರಿ ಮಗ ಅಂದ್ರೆ ಶಾಸಕರು ದೊಡ್ಡ ಸಮಾಜದವ್ರು, ಅವರು ಮುಗ್ಧತೆ ಇರಬೇಕು, ಅವರಲ್ಲಿ ಲ್ಯಾಂಗ್ವೇಜ್ ಉಚ್ಚಾರ ಚೆಂದಾಗಿ ಬರಬೇಕು, ಅವ್ರು ಮಾತಾಡ್ತಾರೆ ನೈತಿಕತೆ ಅವರಲ್ಲಿ ಇಲ್ಲ, ಬರೋದು ಬೇಡ. ಯರಗಲ್ BKದಲ್ಲಿ ನಾನು ಸ್ಟ್ರೈಕ್ ಮಾಡಿಲ್ಲ. ಯರಗಲ್ KD, ಯರಗಲ್ BK, ಆಯರಿ ಗೊಬಸಾವಳಿಗೆ ಸುಮಾರು 5,000 ಜನರು ನಾವು ತೊಗೊಂಡು ಸ್ಟ್ರೈಕ್ ಮಾಡೋದು ಸತ್ಯ. ಪ್ಯೂರು ಗುರ್ಲಾಪುರದಲ್ಲಿ ಮಾಡಕತ್ತಾರ ರೈತರು, ಮಾಡು ಯಾವಾಗ ಮಾಡ್ತೀವಿ ಮಾಡು. ನಮ್ಮ ಶಾಸಕರು ಹೇಳಿದ್ರು, ನೀವು BJPದ ರೈತ ಮೋರ್ಚೆಯಲ್ಲಿ ನಾನು ಹಿಂದೆ ಬ್ಯಾನರ್ನೂ ಕಟ್ಟಿಲ್ಲ, ಬೋರ್ಡ್ನೂ ಹಾಕಿಲ್ಲ. ನಾನು ಪ್ರಗತಿಪರ ರೈತರಿಗೆ ಎಲ್ಲರೂ ಕರ್ಕೊಂಡೆ ಪಕ್ಷಾತೀತವಾಗಿ ನಾವು ಸತ್ಯವನ್ನು ನಾ ಇವತ್ತು ಅಮಾಸ್ಯದ ನಾವು ಮಾಡ್ಲಿಕ್ಕೆ ಆಣಿ ಮಾಡಿ ಹೇಳ್ತೀನಿ. ತಾವು ಆಣಿ ಮಾಡತ್ತೇಳಿ ನಾ ಕರೆದೀನಿ, ಅವ್ರಿಗೆ ಕರೆಯತ್ತೇಳಿ. ಅವರು ಬೆಂಗಳೂರಾಗ ಕುಂತದಾರ, ಕೂತ್ ಕೇಸಿಂದ್ರೆ ಏನು ಹೇಳ್ತಾರ, ನೀವು ಯಾಕೆ ಹೋಗಿ ರೈತರೇನೋ ಒಂದು ಪಕ್ಷಕ್ಕೆ ನೀವು ಯಾಕೆ ಬೆಂಬಲ ಕೊಟ್ಟಿರಿ ಅಂತೇಳಿ ಕೇಸಿಂದ್ರೆ ರೈತರಿಗೆ ಒಂದು ಕರೆ ಮುಖಾಂತರ ಫೋನ್ ಮಾಡ್ತಾರೆ, ನಾನು ಅಲ್ಲೇ ಮಗಲಾಗಿದ್ದೀನಿ. ಇದು ಬಂಡತನನೋ ಏನು ಜೊಂಡತನನೋ ನೀವೇ ಹೇಳಬೇಕು. ನೋಡು, ರಾಜಕೀಯ ಮಾಡ್ಬೇಕಾದ್ರೆ ಎಲ್ಲರೂ ಈ ಮೇಲ್ನೋಟಕ್ಕೆ ಎಲ್ಲ ಸಿನಿ ತರಗದ ಎಲ್ಲರ ಕೈ ಸೋಷಿಯಲ್ ಮೀಡಿಯಾ ಕೈಯಾಗೆ ಬರ್ತದ ಸುಳ್ಳ ಸತ್ಯ ಅನ್ನೋದು. ತಾವು ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ, ತಾವು ದೊಡ್ಡವರು, ಇಲ್ಲಿಗೆ ನೀವು ಎಲ್ಲದನ್ನು ಬಂಡತನ ಅದು ಇದು ಇಲ್ಲಿಗೆ ನಿಲ್ಲಿಸಿ ತಾವು ಅಭಿವೃದ್ಧಿ ಕಡೆ ಗಮನ ಕೊಡಿ, ರೈತರ ಕಡೆ ಗಮನ ಕೊಡಿ. ಈಗ 2000 ನೋಡು, ಈಗ ನಮ್ಮಲ್ಲಿ ಸಿಂದಗಿ ತಾಲೂಕಿನಲ್ಲಿ ರೈತರು ಕಬ್ಬ ಟೋಟಲ್ ಸುಟ್ಟಿದ್ದು 2025ನೇ ಸಾಲಿಗೆ 146 ಕಡೆ ಸುಟ್ಟವ. ರೈತರಿಗೆ ನೀವೇನಾದ್ರಾಗ ಮಾಡಿದ್ರಿ? ಆದ್ರೆ ಏನು ನೀವು ಅದ್ರ ಇದಕ್ಕೆ ಪರಿಹಾರ ಏನು ಕೊಡ್ಸಿರಿ? ಗೋರ್ಮೆಂಟ್ ಅದ ತಮ್ಮದೇ ಗೋರ್ಮೆಂಟ್ ಅದ ಮೇಲೆ ತಳಗ. ರೈತರು ನಿಮ್ಮ ಕಾನ್ಸೆಪ್ಟ್ ಏನು ನನಗೆ ಸ್ಪಷ್ಟಪಡಿಸಬೇಕು. ತಕ್ಷಣ ನೀವು ಪ್ರಮಾಣ ಪೂರ್ವಕವಾಗಿ ಹಾನಿ ಮಾಡಿ ಸ್ಪಷ್ಟಪಡಿಸ್ಬೇಕು. ನೀವು ಒಂದನೇದು ಜನವರಿಯಿಂದ ಫೆಬ್ರವರಿ ತನಕ 2026 ಸುಟ್ಟಿದ ಕಬ್ಬು 49 ಕಡೆ ಸುಟ್ಟದ. ಅವ್ರ ಫ್ಯಾಕ್ಟ್ರಿ ಅವ್ರು 30% ಮುಡಿತಾರ. ಇಲ್ಲಿ ನೀವು ಮಾಡಿದ್ದು, ಇಲ್ಲಿ ಗೋರ್ಮೆಂಟ್ನ ಕೊಡಿಸಿದ್ದು ಎಲ್ಲಿ ಅವು ಸುಟ್ಟಿದ್ದು, ಅವು ಹೊಯ್ಕೋತು, ಅವು ಪಾಪ ರೈತರದ್ದು ಗೋಳು ಕೇಳೋರು ಯಾರು? ಅವ್ರ ತ್ರಾಸು ಕೇಳೋರು ಯಾರು? ನೀವು ಒಬ್ಬ ಪ್ರತಿನಿಧಿ ಶಾಸಕರ ಸಿಂದಗಿ ತಾಲೂಕಿನ ಒಬ್ಬ ತಂದೆ ಅದ. ನೀವು ಅವ್ರು ಯಾರ್ಯಾರು ಹೋದವ್ರಿಗೆ ನೀವು ಯಾಕೆ ಹೋದ್ರಿ ಅನ್ನೋದು. ನೀವು ಫ್ಯಾಕ್ಟ್ರಿ ಜೊತೆ ಸಂಪೂರ್ಣವಾಗಿ ಸಂಬಂಧದ ನಿಮ್ಮದು. ಅವ್ರ ಜೊತೆ ಹಿನ್ನೆಲೆಯಲ್ಲಿ ಸಂಬಂಧ ಫ್ಯಾಕ್ಟ್ರಿ ತನಿ ಹತ್ತಲ್ಲ. ಮಾನ್ಯ ಶಿವಣ್ಣ ಪಾಟೀಲ್ ಹೇಳ್ತಾರ, ಕಾಟ ಹಿಡಿದ ಬಳಿಕ 5 ಲಕ್ಷ ಘೋಷಣೆ ಮಾಡ್ತೀವಿ ಅಂದರು ಸಚಿವರು. ಅವ್ರ ಕಡೆ ನಮ್ಮ ರೈತ ಸರಿಸುಮಾರು ಜಿಲ್ಲಾಧ್ಯಕ್ಷರು ನಾವೆಲ್ಲ ಕಲ್ತು ಸರಿಸುಮಾರು 10 ಬಾರಿ ಫೋನ್ ಮಾಡಿದೆವು. ಅವಾಗೂ ಕೂಡ ಅವ್ರು ಫೋನ್ ಎತ್ತಿ ಅದಕ್ಕೆ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಮ್ಯಾನ್ ಅಂದಾಗ ಗಮಕನೇ ಫೋನ್ ಬ್ಲಾಕ್ ಅದು ಎತ್ತಲೇ ಇಲ್ಲ. ನಮ್ಮ ರೈತರದು 1-2-3 ಸಲ ರೈತರು ಹೋಗಾರ ನಾವು ರೈತ ಸನ್ಮಾಯ ಸಿಗಾರ ಹೊಸ ಮಂದಿ ಬೈದರು, ಶಂಕರಗೌಡ ಹಿರೇಗೌಡರು ಬೈದರು.
ಪ್ರೂಫ್ ಈಗಲ್ಲಿ ತೋರಿಸಿವಿ, ಈಗಲ್ಲಿ ಕೊಟ್ಟಿವಿ. ತಹಸೀಲ್ದಾರ್ ಕರ್ಕೊಂಡೋಗಿ ನಾನೇ ಕಾಟ ಹಿಡಿದೀನಿ ಎಲ್ಲ ಮಾಡಿದ್ರು. ಅವಾಗ ಶಾಸಕರ ಕಿಂಗ್ರಿ ಕಾಟ ಫ್ಯಾಕ್ಟ್ರಿ ಇದು ನನಗೇನು ಈಗ ಸದ್ದು ಮಾತಾಡಕ್ಕೆ ನನ್ನ ಟೈಮಿಂಗ್ ಇಲ್ಲ, ನಾನು ಮಾತಾಡಂಗಿಲ್ಲ ಅಂದ್ರೆ ರೈತರ ಕಡೆ ಯಾಕೆ ಹೊಟ್ಟೆ ಕೂತ್ರಿ ನೀವು? ಫ್ಯಾಕ್ಟ್ರಿ ರೈತರಿಗೆ ನೀವು ಸಮಯ ಕೊಡ್ಲಿಕ್ಕಂದ್ರೆ ರೈತರ ಬೆಲೆಕ್ಕೆ ನೀನು ಏನು ಮುಖ ಇಟ್ಕೊಂಡು ಹೋಗ್ತೀರಿ? ನಾಳೆಗೆ ಯಾವ ಉದ್ದೇಶದಿಂದ ಹೋಗ್ತೀರಿ? ಒಂದು ರೈತರಿಗೆ ನೀವು ಸುಟ್ಟಿದ ಕಬ್ಬು ಪರಿಹಾರ ಕೊಡ್ಸೋಕ್ಕಾಗಲಿಲ್ಲ. ಫ್ಯಾಕ್ಟ್ರಿನ ಜೊತೆ ಹತ್ತವ ಕಂಡಾಬ್ದೆ ಸಂಬಂಧ ನಿಮ್ಮದು ಇರಲಿ. ಕೃಷಿ ಆಫೀಸ್ನ್ಯಾಗ ನರೇಂದ್ರ ಮೋದಿ ಕಿಸಾನ್ ಸನ್ಮಾನ್ ಅದು ಇದು ಸಿಂಚಾಯಿ ಯೋಜನೆ ಅಂತ ಬರ್ತದೆ, ಕೃಷಿ ಸಿಂಚಾಯಿ ಯೋಜನೆ ಅಂತ ಒಂದು ನರೇಂದ್ರ ಮೋದಿ ಒಂದು ಸ್ಕೀಮ್ ಅದ ಹಾಕೊಳ್ಳೋದು. ಅವ್ರು ಹೇಳ್ತಾರ ಒಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟರ ತಿಳಿ ಹಂಚಲ್ಕತ್ತಾರ. ಅದಕ್ಕೊಂದು ಲೆಟರ್ ಪ್ಯಾಡ್ ಅಂತ ಲೆಟರ್ ಪ್ಯಾಡ್ ಬಿಡ್ತಾರ. ಲೆಟರ್ ಪ್ಯಾಡ್ ಅದಕ್ಕೆ ಉಲ್ಲೇಖ ಬರ್ತಾರ್ರಿ. ರೈತರ ಲೆಟರ್ ಪ್ಯಾಡ್ ಅವ್ರ ಮನೆಗೆ ಹೋಗ್ಬೇಕಾ ದಗದ ಬಿಟ್ಟು ಪೂರಾ ದುರ್ಬಳಕೆ ಮಾಡ್ಕೊಳ್ಳೋದು ಈ ಟೈಪ ಅಧಿಕಾರಿಗಳು ದುರುಪಯೋಗ. ಅವ್ರಿಗೆ ಅಧಿಕಾರಿಗಳಿಗೆ ಗುಬ್ಬಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗ ಬ್ರಹ್ಮಾಸ್ತ್ರ ಮಾಡೋದು ಬಿಡ್ರಿ. ಇವು ನಡೆಯಂಗಿಲ್ಲ. ಎಲ್ಲರೂ ರಾಜಕೀಯ ಕಾರಣಿ ಮಾಡೋದು ಮಾಡಿ ಒಂದು ಲೇಖ ಇರೋದಕ್ಕೆ ಅಲ್ಲಿದು ಸೀದಾ ತರ್ತೀರಿ. ಅಲ್ಲಿ ಆಕಳ ಹಂಚಿಕೆ ಮಣ್ಣ ತಮ್ಮ ಬ್ಯಾಂಕಿಗೆ ಬಸವೇಶ್ವರ ಬ್ಯಾಂಕಿಗೆ ಚೆಕ್ ಮುಡಿಸುತ್ತ. ಅದೇನು ನ್ಯಾಷನಲೈಸ್ ಬ್ಯಾಂಕಿಗೆ ಏನೋ ಸಂವಿಧಾನದಾಗ ಅದು ಏನು ಕಾನೂನ್ದಾಗ ಅದು ನಾವು ಸರ್ಕ್ಯುಲರ್ದಾಗ ಅದು ಎದ್ರಾಗ ಅದದು ಅವ್ರ ಬ್ಯಾಂಕಿಗೆ ಯಾಕೆ ತರ್ತೀರಿ ನೀವು? ತಮ್ಮ ಬ್ಯಾಂಕಿಗೆ ಮುರ್ಸೋದು ಅವ್ರ ರೈತರಿಗೆ ಅದು 30,000 ರೂಪಾಯಿ ಆಕಳದು ಬರ್ತದೆ. 30,000 ರೂಪಾಯಿ ಅದ್ರಾಗ ಏಟು ಕೊಡ್ತಾರೋ ಏನು ಸುದ್ದಿವು 15-20,000 ರೂಪಾಯಿ ಆಕಳ ಬರ್ತದೆ ಅದ್ರಾಗ. ಇದು ಇಟ್ಟು ದುರುಪಯೋಗ ಮಾಡ್ಕೊಳ್ಳೋದ ಆಫೀಸ್ಗಳು ಇಲಾಖೆಗಳು? 5 ಲಕ್ಷ ಯಾಕನು 5 ಲಕ್ಷ 2 ಲಕ್ಷ 3 ಲಕ್ಷ ಅದ್ರ ತರೋದು ಒಯ್ದು ಅದಕ್ಕೆ ಆ ಕಡೆ ಹಂಚೋದು ಜನ ಫೋಟೋ ಪೋಸ್ 1.5 ಲಕ್ಷ ರೂಪಾಯಿ ಕೊಡೋದು. ಆ ಕ್ಯಾಮ್ರಾದಾಗ ಇಟ್ಕೊಳ್ಳೋದು ಫೋಟೋ ಹೊಡೆದು ಹಾಕೋದು. ನಿಮ್ಮ ಫೋಟೋನೇ ಪೂಜೆ ಅದಾವ ಬಿಟ್ಟರೆ ನಿಮ್ಮ ಯಾವ ಪೂಜೆ ಇಲ್ಲ. ಗೂಗಲ್ದಾಗ ಸರ್ಚ್ ಮಾಡಿದ್ರೆ ಹೆಸರುಗಳು ಬರ್ಬೇಕು ನೀವು ಮಾಡಿದವು. ಹಾಗೆ ಮಾಡ್ಕೋರಿ. ಸುಮ್ಮನೆ ಇಲ್ಲ ಸಲ್ಲಲ್ದು ಆರೋಪ ಮಾಡೋದು. ಅವರು ಬಂಡತನ ಇವ್ರು ಬಂಡತನ ನಿಮ್ಮ ಬಾಯಿಲೇ ತೋ ಶಾಸಕರಾಗಿರೋದು ಬರಬಾರ್ದು. ಎಲ್ಲ ಬೆಂಗಳೂರು ಗ್ರಾಮಾಂತರ ಪ್ರದೀಪ್ ಈಶ್ವರ್ ಅಂತೇಳಿ ನೀವು ಇಲ್ಲಿ ಪ್ರದೀಪ್ ಈಶ್ವರ್ ಅಲ್ಲಿ ಹೋಗಿರಿ ಬಣತನ ಮಾಡಿ. ಇಲ್ಲಿದಿಂದೆ ಕಟ್ಟುನಿಟ್ಟಾಗಿ ಆದೇಶ ಮಾಡ್ತೀನಿ. ನಮ್ಮ ರೈತರು ಬರ್ತಕ್ಕಂಥ ಯಾವ ಇಲಾಖೆಗಳು ಇರ್ತಾವ ಅಲ್ಲಿ ನಿಮ್ಮ ಲೆಟರ್ ಪ್ಯಾಡ್ ಬರ್ತಂದ್ರೆ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಓಟ್ ಹಾಕೋಬೇಕಾಗ್ತದ. ನಿಮ್ಮ ಮನೆ ಮುಂದೆ ಗಣೆ ಕುಂದ್ರಬೇಕಾಗ್ತದ. ಈ ಶಾಸಕರೇ ಪಕ್ಕ ತಿಳ್ಕೋರಿ. ನೀವು ಇಲ್ಲಿಗೆ ನಿಲ್ಲಿಸಬೇಕು. ನಿಮ್ಮ ಲೆಟರ್ ಪ್ಯಾಡ್ ನೀವು ಎದಕ್ಕೆ ಯೂಸ್ ಮಾಡ್ಕೋಬೇಕು ಅದಕ್ಕೆ ಯೂಸ್ ಮಾಡ್ಕೋರಿ. ಬಿಟ್ಟು ಕೇಸಿಂದ್ರೆ ಯಾವ್ದಾರಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲ.